ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯೇಶ್ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಪೈಲ್ಸ್, ಫಿಷರ್ಸ್ ಮತ್ತೆ ಫಿಸ್ತೂಲಾ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಕುರಿತು ಮಾತನಾಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಎಲ್ಲರನ್ನ ಕಾಡ್ತಾ ಇದೆ. ಹಾಗೆ ಫಿಷರ್ಸ್ ಅಂಡ್ ಫಿಸ್ತೂಲಾ ಸಮಸ್ಯೆ ಕೂಡ. ಸೊ ಮೊದಲನೇದಾಗಿ ನಾವು ಪೈಲ್ಸ್ ಸಮಸ್ಯೆ ಕುರಿತು ಮಾತನಾಡ್ತಾ ಹೋಗೋಣ. ಪೈಲ್ಸ್ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗತ್ತೆ? ಎಸ್, ನೀವು ಹೇಳಿರೋ ಪ್ರಕಾರನೇ ಆಸನದಲ್ಲಿ ಸಮಸ್ಯೆ. ಸೊ ಅಂದರೆ ನಮ್ಮ ಆಸನ ಏನು ನಾವು ಕೂತ್ಕೊಳ್ತೀವಿ, ಸೊ ಆ ಜಾಗದಲ್ಲೇ ಸಮಸ್ಯೆಗಳನ್ನು ಉಂಟಾಗುತ್ತೆ. ಇವಾಗ ಪೈಲ್ಸ್ ಆಗಲಿ, ಫಿಷರ್ ಆಗಲಿ, ಫಿಸ್ಟೂಲ್ ಆಗಲಿ, ಇದರ ಅಡ್ರೆಸ್ ಒಂದೇ, ಬಟ್ 3 ಡಿಫ್ರೆಂಟ್ ವೇರಿಯೇಷನ್ಸ್. ಸೊ ಇವಾಗ ನೀವು ಮೊದಲನೇದಾಗಿ ಪೈಲ್ಸ್ ಅಂದರೆ ಏನು, ಪೈಲ್ಸಲ್ಲಿ ಏನಿದೆ ಅಂತ ಕೇಳಿದ್ರಿ. ಸೊ ಇವಾಗ ಪೈಲ್ಸ್ ಅಂತ ಹೇಳಿದ್ರೆ, ಸೊ ಇವಾಗ ನಾವು ಡೈಜೆಸ್ಟಿವ್ ಸಿಸ್ಟಮ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಇದು ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಇರ್ಬೋದು, ಬಟ್ ಅಂದರೂ ನಾವು ಡೈಜೆಸ್ಟಿವ್ ಸಿಸ್ಟಮಿಂದನೇ ಇಲ್ಲಿವರೆಗೂ ಬರಬೇಕು, ಮೇಲಿಂದ ಕೆಳಗಡೆನೇ ಬರಬೇಕಾಗತ್ತೆ. ಸೊ ನೀವು ಏನೇ ತಿನಿಸನ್ನು ತಿಂದು ಅಂದರೆ ಹಗದು ಗಂಟ್ಲಲ್ಲಿ ನುಂಗಿ ಅದು ಅನ್ನನಾಳದಲ್ಲಿ ಹೋಗಿ ಹೊಟ್ಟೆಗೆ ಹೋಗಿ ಸ್ಮಾಲ್ ಇಂಟೆಸ್ಟೈನ್, ಡಿಯೋಡಿನಮಿಂದ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನು, ಕೊನೆಗೆ ರೆಕ್ಟಮ್ ಅನ್ನೋ ಜಾಗಕ್ಕೆ ಬಂದು ಸೇರುತ್ತೆ. ಈ ರೆಕ್ಟಮ್ ಅನ್ನೋ ಜಾಗ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಆ ಕಲೆಕ್ಟ್ ಆಗಿರುವಂಥ ಏನು ಫಾರ್ಮೇಷನ್ ಇದೆ, ಆ ಪ್ರಾಡಕ್ಟ್ ಏನಿದೆ, ಸೊ ಅಲ್ಲಿರುವಂಥ ನೀರನ್ನು ಎಳ್ಕೊಂಬಿಡುತ್ತೆ. ಸೊ ಎಳ್ಕೊಂಡಾಗ ಏನಾಗುತ್ತೆ, ಅಲ್ಲಿರೋ ಸಬ್ಸ್ಟೆನ್ಸು ಹೊರಗಡೆ ಬರಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಅ ಫಾರ್ಮ್ಡ್ ವೇ. ಸ್ಟೂಲ್ಸ್ ಹ್ಯಾವ್ ಟು ಬಿ ಫಾರ್ಮ್ಡ್ ಅಂತ ಹೇಳ್ತೀವಿ. ಅಂದರೆ ಒಂದು ಹಣ್ಣಾಗಿರೋ ಬಾಳೆಹಣ್ಣು, ಇವಾಗ ನೀವು ಬಾಳೆಹಣ್ಣು ತಿನ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಹಣ್ಣಾಗಿರೋ ಬಾಳೆಹಣ್ಣು, ಸೊ ಯಾವ ಥರ ಇರಬೇಕು, ಅದೇ ಥರ ನಿಮ್ಮ ಸ್ಟೂಲ್ ಫಾರ್ಮೇಷನ್ ಇರಬೇಕು ಅಂತ ನಾವು ಹೇಳ್ತೀವಿ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಇಟ್ ಈಸಿಲಿ ಯು ಕ್ಯಾನ್ ಎಕ್ಸ್ಪೆಲ್ ಇಟ್ ಔಟ್. ಸೊ ಆ ರೆಕ್ಟಮಿಂದ ಮುಂದಕ್ಕೆ ಏನಲ್ ಕೆನಾಲಿಗೆ ಬರುತ್ತೆ, ಏನಲ್ ಕೆನಾಲಿಂದ ನೀವು ಆರಿಫೈಸಿಂದ ಹೊರಗಡೆ ಹಾಕ್ತೀರಾ. ಸೊ ಇವಾಗ ಪೈಲ್ಸ್ ಅನ್ನೋದು ಇಲ್ಲಿ ಯಾಕೆ ಬರಬೇಕು, ಇವಾಗ ನಾನು ಇದೆಲ್ಲ ಯಾಕೆ ಹೇಳಿದೆ. ಸೊ ನಿಮ್ಮ ಊಟ ತಿಂಡಿ ಏನೇ ವ್ಯತ್ಯಾಸ ಆದ್ರೂ ನಿಮ್ಮ ಮಿಕ್ಸಿ ಚೆನ್ನಾಗಿದ್ದು, ಬ್ಲೇಡ್ಗಳು ಚೆನ್ನಾಗಿದ್ದು, ಎಲ್ಲ ಪ್ರೋಸೆಸ್ ಆಗಿ ಕೆಳಗಡೆ ಬಂದಾಗ ಇಲ್ಲಿ ನೀರು ಅಬ್ಸಾರ್ಪ್ಷನ್ ಆದಾಗ ಅದೇನಾಗುತ್ತೆ, ಗಟ್ಟಿಯಾಗಿ ನಾಟಿ ಆಗಿಬಿಡುತ್ತೆ ಅಲ್ಲಿ. ಸೊ ಗಟ್ಟಿಯಾದಾಗ ಏನಾಯಿತು, ನೀವು ಅದಕ್ಕೆ ಪ್ರೆಷರ್ ಹಾಕ್ತೀರಾ. ಸೊ ಇನಿಷಿಯಲಿ ಇಟ್ ಸ್ಟಾರ್ಟ್ಸ್ ವಿತ್ ಕಾನ್ಸ್ಟಿಪೇಷನ್. ಸೊ ನೀವು ಪ್ರೆಷರ್ ಹಾಕ್ತೀರಾ. ಪ್ರೆಷರ್ ಹಾಕಿದಾಗ ಏನಾಯಿತು, ಆ ರೆಕ್ಟಮಿಂದ ಪಾಸ್ ಆಗಬೇಕಾದ್ರೆ ಆ ಇದರಿಂದ ಏನಲ್ ಕೆನಾಲಲ್ಲಿ ಇರುವಂಥ ರಕ್ತನಾಳಗಳು, ಅಲ್ಲಿರುವಂಥ ಸೆಲ್ಸು, ಅಲ್ಲಿರುವಂಥ ಫಾರ್ಮೇಷನ್ಸ್ಗೆಲ್ಲನೂ ಪ್ರೆಷರ್ ಬಿದ್ದು ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಸಣ್ಣದಾಗಿ ಒಳ್ಳೆ ಮೊಳಕೆ ಬಂದಂಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ವಾಶ್ ಮಾಡ್ಕೊಂಡ್ಬೇಕಾದ್ರೆ ನಿಮ್ಮ ಕೈಗೆ ಹತ್ತುತ್ತೆ, ಅಥವಾ ನಿಮಗೆ ಕೂತ್ಕೊಂಡಾಗ ಸಮಸ್ಯೆ ಬರುತ್ತೆ, ಅಥವಾ ಒಳ್ಳೆ ದ್ರಾಕ್ಷಿ ಗೊಂಚಲು ಥರ ದೇಹದಿಂದ ಹೊರಭಾಗದಲ್ಲಿ ಬಂದಿರುವಂಥದ್ದು ಕೂಡ ಇದೆ, ಅದನ್ನು ಕೂಡ ಪೈಲ್ಸ್ ಅಂತ ಹೇಳೋದು. ಸೊ ಈ ಥರ ಏನು ಕಾಣುತ್ತೆ ಅದನ್ನು ನಾವು ಪೈಲ್ಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಪೈಲ್ಸ್ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಪೈಲ್ಸ್ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದರೆ? ಇವಾಗ ಪೈಲ್ಸ್ ಅಂತೇಳಿ ಅದು ಮೊಳಕೆ ಥರ ಬಂದಿದೆ, ಫೈನ್. ಅಥವಾ ದೇಹದಿಂದ ಹೊರಭಾಗದಲ್ಲಿ ಒಳ್ಳೆ ದ್ರಾಕ್ಷಿ ಗೊಂಚಲ ಥರ ಬಂದಿದೆ ಅಂತ ಹೇಳಿದ್ರು ಓಕೆ, ಗೊತ್ತಾಯಿತು ನಿಮಗೆ ಪೈಲ್ಸ್ ಇದೆ ಅಂತೇಳಿ. ಇವಾಗ ಆ ಥರದ್ದಿಲ್ಲ, ಹೀಗೆ ಗೊತ್ತಾಗುತ್ತೆ. ದೇರ್ ಇಸ್ ಒನ್ ಕಂಡೀಷನ್. ಸೊ ಅದನ್ನು ಏನಾಗುತ್ತೆ ಅಂದರೆ, ನಿಮಗೊಂದು ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಬೌಲ್ ಸ್ಟಾರ್ಟ್ ಆಗುತ್ತೆ. ಏನಾಗಿದೆ, ನೀವು ಟಾಯ್ಲೆಟ್ ವಿಸಿಟ್ ಮಾಡಿದ್ದೀರಾ, ಡೆಫಿಕೇಟ್ ಮಾಡಿದ್ದೀರಾ, ಅಂದರೆ ಮೋಷನ್ಸ್ ಪಾಸ್ ಮಾಡಿದ್ದೀರಾ, ನೀವು ಅಂತೂ ಏನೋ ಸ್ವಲ್ಪ ಉಳ್ಕೊಂಡಂಗಿದೆ, ಏನೋ ಇನ್ನೂ ಉಳಿದಿದೆ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರಾ, ಪ್ರೆಷರ್ ಹಾಕ್ತೀರಾ. ಸೊ ವೆನ್ ಯು ಸ್ಟಾರ್ಟ್ ಪುಟ್ಟಿಂಗ್ ದ ಪ್ರೆಷರ್, ನಿಮ್ಗೆ ಆವಾಗ ಏನಾಗುತ್ತೆ, ಇದು ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ. ದಟ್ ಇನ್ಸ್ಯಾಟಿಸ್ಫ್ಯಾಕ್ಟ್ರಿ ಏನೋ ಉಳಿದಿರೋ ಅಂಥ ಫೀಲಿಂಗ್ ಏನಿದೆ, ಒಂದೊಂದು ಸತಿ ಡೆಫಿಕೇಟಿವ್ ಆಗಿ ಏನೂ ಇರೋದಿಲ್ಲ, ಇಲ್ಲಿರುವಂಥ ಮಾಸ್ ಏನಿದೆ ಅದು ಅಲ್ಲಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಅಲ್ಲಿರೋ ಸೆನ್ಸರಿ ನರ್ವ್ಗಳು ಅಲ್ಲೇನೋ ಇನ್ನೂ ಇದೆ, ಉಳಿದಿದೆ ಅನ್ನೋದನ್ನು ಫೀಲ್ ಮಾಡ್ಕೊಳುತ್ತೆ. ಡಸಂಟ್ ಅಂಡರ್ಸ್ಟ್ಯಾಂಡ್ ದಟ್ ಒಳಗಡೆ ಇರೋದೇ ಬೆಳೆದಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನಾಗುತ್ತೆ, ಆ ಒಂದು ಪ್ರೆಷರ್ ಮೂಮೆಂಟ್ ಈಸ್ ಯುವರ್ ಇನಿಷಿಯಲ್ ಸಿಂಪ್ಟಮ್. ಅದು ಆದಮೇಲೆ ಏನಾಗುತ್ತೆ, ಸರ್ಟನ್ ಟೈಮ್ಸ್ ಇಟ್ ಮೈಟ್ ಬ್ಲೀಡ್, ಗಿವ್ ಯು ಪೇಯ್ನ್, ನೋವು ಬರ್ಬೋದು, ಬ್ಲೀಡ್ ಆಗ್ಬೋದು ನಿಮಗದು, ಅಥವಾ ನಿಮ್ಮ ಮೋಷನ್ ಪಾಸ್ ಮಾಡುವಂಥದ್ರಲ್ಲಿ ಬ್ಲಡ್ ಸ್ಟ್ರೀಕ್ಸು ಕೂಡ ಇರಬಹುದು. ಸೊ ಈ ಥರ ಸಿಂಪ್ಟಮ್ಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಇಲ್ಲಿ ಖಚಿತವಾಗಿ ಪೈಲ್ಸ್ ಇದೆ ಅಂತ ಅರ್ಥ. ಇವಾಗ ಇಲ್ಲಿ ಪೈಲ್ಸಲ್ಲೂ ಕೂಡ ನೀವು ಫಿಸಿಕಲಿ ವಾಶ್ ಮಾಡ್ಕೊಳ್ತಾ ಇದ್ದಾಗ, ಇವಾಗೆಲ್ಲ ಮೆಕ್ಯಾನಿಸಮ್ ಇದೆ, ಬಟ್ ಫಿಸಿಕಲ್ ವಾಷಿಂಗ್ ಅಂತೇಳಿ ಇನ್ನೂ ಉಳಿದಿದೆ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ. ಸೊ ಆಗಿದ್ದಾಗ ವೆನ್ ಯು ಫೀಲ್ ದೇರ್ ಇಸ್ ಸಮಥಿಂಗ್
ಇವಾಗ ಅದನ್ನು ಹೇಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಕೈನ ನಿಮ್ಮ ತುಟಿಗೆ ಹುಜ್ಜಿದ್ರೆ ಯಾವ ಥರ ಫೀಲ್ ಆಗುತ್ತೆ, ಸೊ ಅದೇ ಥರನೇ ನಿಮ್ಮ ರೆಕ್ಟಲ್ ಆರಿಫೈಸ್ ಕೂಡ ಇದೆ, ಸ್ವಲ್ಪ ಲಿಟ್ಲ್ ಹಾರ್ಡರ್ ಸೈಡು. ಸೊ ಅಲ್ಲಿ ಏನಾದರೂ ಅಡಚಣೆ, ಇವಾಗ ಉಬ್ಬಿರೋ ಹಲ್ಲು ಹೊರಗಡೆ ಬಂದಾಗ ಹೇಗೆ ಅಂಟುತ್ತೆ ಆ ಥರದ್ದು ಏನಾದರೂ ಅಂಟುತ್ತಾ ಇದೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಳ್ಳಿ, ಯು ಸ್ಟಾರ್ಟೆಡ್ ವಿತ್ ಪೈಲ್ಸ್ ಆ್ಯಂಡ್ ಇಟ್ ಇಸ್ ಆಲ್ರೆಡಿ ಪಾಪಿಂಗ್ ಔಟ್. ಸೊ ದೀಸ್ ಆರ್ ದಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಪೈಲ್ಸ್. ಓಕೆ ಡಾಕ್ಟರ್, ಇನ್ನು ಫಿಷರ್ಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದರೆ? ಈಗ ಫಿಷರ್ಸ್ ಇಸ್ ವೆರಿ ಸಿಂಪಲ್. ಇವಾಗ ನಾರ್ಮಲಾಗಿ ನೀವು ಚಳಿಗಾಲದಲ್ಲಿ ಅಂದರೆ ಈ ತುಟಿ ಒಡೆದಿರುತ್ತೆ, ಈ ಬಾಯಿ ಕಾರ್ನರ್ಗಳು ಕಟ್ಟಾಗಿರುತ್ತೆ. ಸೊ ಅದೇ ಥರನೇ ಇಟ್ ಇಸ್ ಜಸ್ಟ್ ಎಟ್ ದಿ ಬಾಟಮ್ ಲೈನ್. ಸೊ ಎಟ್ ದಿ ಎಕ್ಸ್ಕ್ರೀಟರಿ ಇನ್ಲೆಟ್ ಇದು, ಔಟ್ಲೆಟ್ಟಲ್ಲಿ ಇದೇ ಥರ ಕಟ್ಸ್ ಆಗುತ್ತೆ. ನಾರ್ಮಲಿ ಪೊಸ್ಟೀರಿಯರ್ ಕಟ್ಸ್ ಇರುತ್ತೆ, ಆ್ಯಂಟೀರಿಯರ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಆ್ಯಂಟೀರಿಯರ್ ಓವರ್ ಸ್ಟ್ರೈನಿಂಗಿಂದ ಕಟ್ ಆಗುತ್ತೆ. ಸೊ ಅದೇ ಥರನೇ ರೈಟ್ ರೌಂಡ್ ದಿ ಆರಿಫೈಸು ಕೂಡ ಗಾಯಗಳ ಥರ ಆಗಿ ಡೀಪ್ ವೂಂಡ್ಸ್ ಆದರೆ ನಾವು ಇದನ್ನು ಫಿಷರ್ಸ್ ಅಂತ ಕರಿತೀವಿ. ಓಕೆ ಡಾಕ್ಟರ್, ಪೈಲ್ಸ್ ಬಗ್ಗೆ ಹೇಳಿದ್ರಿ, ಫಿಷರ್ಸ್ ಬಗ್ಗೆ ಕೂಡ ತಿಳಿಸಿದ್ದೀರಾ. ಇನ್ನು ಫಿಸ್ತೂಲಾ ಅಂದರೆ ಏನು, ಪೈಲ್ಸ್ ಆ್ಯಂಡ್ ಫಿಸ್ತೂಲಾಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಥವಾ ಏನಾದರೂ ಲಿಂಕ್ ಇದೆಯಾ, ಈ ಕುರಿತು ತಿಳಿಸಿಕೊಡೋದಾದರೆ? ಓಕೆ, ಇವಾಗ ಫಿಸ್ಟುಲಾ ಅಂದರೆ ಏನು ಅಂತ ತಿಳ್ಕೊಂಬೋಣ. ಸೊ ದಟ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಸೊ ಇವಾಗ ಫಿಸ್ಟುಲಾ ಅಂತ ಹೇಳಿದ್ರೆ ಒಂದು ರಂಧ್ರ ಇದೆ, ಓಪನಿಂಗ್. ಸೊ ದಟ್ ಓಪನಿಂಗಿಗೆ ಇಫ್ ಯು ಆರ್ ಗೆಟಿಂಗ್ ದಿ ಅದರ್ ಓಪನಿಂಗ್ ಇನ್ ಯುವರ್ ರೆಕ್ಟಲ್ ಆರಿಫೈಸ್, ಇಟ್ ಇಸ್ ಕಾಲ್ಡ್ ಆಸ್ ಏನೋರೆಕ್ಟಲ್ ಫಿಸ್ಟುಲಾ. ಅರ್ಥ ಏನು ಅಂದರೆ, ಏನಲ್ ಆರಿಫೈಸ್ ಪಕ್ಕದಲ್ಲಿ ಒಂದು ತೂತು ಆಗಿದೆ, ಆ ಸಣ್ಣ ರಂಧ್ರ ಕ್ಯಾನಲ್ ಥರ ಹೋಗಿ ಒಳಗಡೆ ಹೋಗಿ ನಿಮ್ಮ ರೆಕ್ಟಲ್ ಪ್ಯಾಸೇಜಲ್ಲಿ ಹೋಗಿದ್ದಾಗ ಸೊ ನಿಮಗೆ ನಾವು ಅದನ್ನು ಏನೋರೆಕ್ಟಲ್ ಫಿಸ್ಟುಲಾ ಅಂತ ಹೇಳ್ತೀವಿ. ಅದೇನಾದರೂ ಬೇರೆ ಕಡೆಗೆ ಡಿವೇಟ್ ಆಯಿತು ಅಂದರೆ ಫಿಸ್ಟುಲಾ ಅಂತ ಕರಿತೀವಿ. ಸೊ ನಿಮಗೆ ಔಟರ್ ಸೈಡ್ ನಿಮಗೊಂದು ಓಪನಿಂಗ್ ಕಾಣುತ್ತೆ, ಬಟ್ ಇನ್ನರ್ ಸೈಡ್ ಅದರ ಲೈನಿಂಗ್ ಎಲ್ಲರಿಗೂ ಹೋಗಿದೆ ಅಂತ ಗೊತ್ತಾಗಲ್ಲ. ಇಟ್ ಮೈಟ್ ಗೋ ಇನ್ ಟು ಫ್ಯೂ ಸೆಂಟಿಮೀಟರ್ಸ್ ಆಲ್ಸೋ. ಸೊ ಈ ಥರ ಓಪನಿಂಗ್ ಇದ್ದು ಅಲ್ಲಿ ನಿಮಗೇನಾದರೂ ಪಸ್ ಡಿಸ್ಚಾರ್ಜು, ಬ್ಲಡ್ ಡಿಸ್ಚಾರ್ಜು, ಅಥವಾ ವೈಲ್ ಪಾಸಿಂಗ್ ವಿಂಡ್ ಪಾಸಿಂಗ್, ಫ್ಲೇಟಸ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ, ಗ್ಯಾಸ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಗ್ಯಾಸ್ ಸ್ಲಿಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ಅನ್ ಏನೋರೆಕ್ಟಲ್ ಫಿಸ್ಟುಲಾ. ಅಥವಾ ನೀವು ಸ್ಟೂಲ್ಸ್ ಪಾಸ್ ಮಾಡ್ತಾ ಇದ್ದಾಗ ಎಲ್ಲೋ ಸಮ್ ಲಿಕ್ವಿಡಿಷಿಯಸ್ ಪುಷಿಂಗ್ ಔಟ್ ಅಂತ ಹೇಳಿದಾಗ ಇನ್ನೊಂದು ಆರಿಫೈಸಿಂದ, ದಟ್ ಇಸ್ ಅನ್ ಏರೋರೆಕ್ಟಲ್ ಫಿಸ್ಟುಲಾ. ಇಫ್ ದರ್ ಇಸ್ ನಥಿಂಗ್, ಈ ಥರದ್ದು ಯಾವುದೂ ಥರದ್ದಿಲ್ಲ, ಗ್ಯಾಸ್ ಪಾಸ್ ಆಗ್ತಾ ಇದ್ದಾಗ ಫೀಲ್ ಆಗ್ತಾ ಇಲ್ಲ, ಬೌಲ್ಸ್ ಪಾಸ್ ಆಗ್ತಾ ಇದ್ದಾಗ ಏನೋ ಸಮ್ ಸಬ್ಸ್ಟೆನ್ಸ್ ಬರ್ತಾ ಇಲ್ಲ ಅಂತ ಹೇಳಿದಾಗ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಅ ಡಿವಿಯೇಟೆಡ್ ಫಿಸ್ಟುಲಾ ಆ್ಯಂಡ್ ದೇರ್ ಇಸ್ ಅನ್ ಓಪನಿಂಗ್. ಸೊ ಈ ಥರ ಓಪನಿಂಗ್ ಇದ್ದಾಗಲೇ ನಾವು ಇದನ್ನು ಫಿಸ್ಟುಲಾ ಅಂತ ಹೇಳ್ತೀವಿ. ಇವಾಗ ಪೈಲ್ಸು, ಫಿಷರ್ವುಡ್, ಫಿಸ್ಟುಲಾದಲ್ಲಿ ಡಿಫ್ರೆನ್ಸ್ ಏನು? ಪೈಲ್ಸಲ್ಲಿ ನಿಮಗೆ ರಕ್ತನಾಳಗಳ ಥರ ಉದ್ದಕ್ಕೆ ಮೊಳಕೆ ಥರ ಫೀಲ್ ಆಗುತ್ತೆ, ಗಂಟುಗಳ ಥರ ಇರುತ್ತೆ, ಅದು ಗುಂಡು ಒಳ್ಳೆ ದ್ರಾಕ್ಷಿ ಥರ ಕೂಡ ಇರುತ್ತೆ. ಸೊ ಫಿಷರ್ಸಲ್ಲಿ ಕುಯ್ದಿರೋ ಕಲೆಗಳಿರುತ್ತೆ, ಕಟ್ಟಾಗಿರುತ್ತೆ, ಸೊ ಚಾಪ್ಡ್ ಆಗಿರುತ್ತೆ, ದಿಸ್ ಇಸ್ ಫಿಷರ್ಸ್. ಇವಾಗ ನಿಮ್ಗಲ್ಲಿ ಓಪನಿಂಗ್ ಇದ್ದು ದರ್ ಇಸ್ ಪಸ್ ಡಿಸ್ಚಾರ್ಜ್ ಆರ್ ವಾಟ್ರಿ ಡಿಸ್ಚಾರ್ಜ್ ಆರ್ ವಿಂಡ್ ಪ್ಯಾಸೇಜ್ ದೇರ್, ಅಥವಾ ನಿಮ್ಮ ಸ್ಟೂಲ್ಸ್ ಏನಾದ್ರು ಪಾಸ್ ಆಗ್ತಾ ಇದ್ರೆ ದೆನ್ ಇಟ್ ಇಸ್ ಫಿಸ್ಟುಲಾ, ಏನೋರೆಕ್ಟಲ್ ಫಿಸ್ಟುಲಾ. ಆರ್ ದೇರ್ ಇಸ್ ನಥಿಂಗ್, ಬರೀ ಏನೋ ಸ್ವಲ್ಪ ಲಿಕ್ವಿಡ್ ಇದೆ, ವೆಟ್ನೆಸ್ ಯಾವಾಗಲೂ ಇದೆ ಅಂದರೆ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಫಿಸ್ಟುಲಾ ಅಂತೇಳಿ ಅರ್ಥ. ಓಕೆ ಡಾಕ್ಟರ್, ಇನ್ನು ಹೋಮಿಯೋ ಕೇರ್ನಲ್ಲಿ ಪೈಲ್ಸ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾವ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ? ಸೊ ಇವಾಗ ನಾರ್ಮಲಿ ಪೈಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಎಲ್ಲರಿಗೂ ತಲೆ ಬರೋದೇನು ಬರುತ್ತೆ ಅಂದರೆ ಆಪ್ರೇಷನ್ ಮಾಡ್ಕೊಂಬಿಡೋಣ, ಗಂಟಾಕ್ಸ್ಕೊಂಬಿಡೋಣ, ಈ ಥರದ್ದೆಲ್ಲ ಬರುತ್ತೆ. ಸಿ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ನೆಸಸರಿ. ಓಕೆ, ಸೊ ಅದು ಯಾವಾಗ ನೆಸಸರಿ ಅಂತ ಹೇಳಿದ್ರೆ, ನೀವು ಕಾನ್ಸ್ಟೆಂಟಾಗಿ ಬ್ಲೀಡ್ ಆಗ್ತಾ ಇದ್ದೀರಾ, ನೀವು ಏನೇ ಮಾಡಿದ್ರೂ ಅದು ನಿಲ್ತಾ ಇಲ್ಲ, ದಟ್ ಇಸ್ ಅನ್ ಎಮರ್ಜೆನ್ಸಿ, ದಟ್ ಗೋಸ್ ಫಾರ್ ಅ ಸರ್ಜರಿ. ಸೊ ಇಲ್ಲಿ ಸರ್ಜರಿ ಇಲ್ಲ ಅಂತ ಹೇಳ್ತಾರಲ್ಲ, ಬಟ್ ಈ ಕಂಡೀಷನ್ಗೆ ಸರ್ಜರಿ. ಬಟ್ ಅದರ್ವೈಸ್ ನಾವು ಹೋಮಿಯೋ ಕೇರಲ್ಲಿ ಹೇಗೆ ಟ್ರೀಟ್ ಮಾಡ್ತೀವಿ? ಸೊ ನಿಮ್ಮ ಕಂಡೀಷನನ್ನು ನಾವು ಫಸ್ಟು ಎಕ್ಸಾಮಿನ್ ಮಾಡ್ತೀವಿ. ಸೊ ಯಾವ ಡಿಗ್ರಿ ಆಫ್ ಪೈಲ್ಸ್ ಇದೆ. ಸೊ ಫಸ್ಟ್ ಡಿಗ್ರಿ ಅಂತ ಹೇಳಿದ್ರೆ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡಿದಾಗ ಒಳಗಡೆ ಭಾಗದಲ್ಲಿ ನಮಗೆ ಫೀಲ್ ಆಗುತ್ತೆ, ದಟ್ ಈಸ್ ಫಸ್ಟ್ ಡಿಗ್ರಿ ಆಫ್ ಪೈಲ್. ನಿಮ್ಗೆ ಅದು ಗೊತ್ತಾಗೋದಿಲ್ಲ, ಬಟ್ ಯು ವಿಲ್ ಹ್ಯಾವ್ ಲಿಟಲ್ ಡಿಸ್ಕಂಫರ್ಟ್ ಆ್ಯಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಸ್ಟೂಲ್ಸ್. ಸೆಕೆಂಡ್ ಡಿಗ್ರಿಯಲ್ಲಿ ಏನಾಗುತ್ತೆ, ನೀವು ಮೋಷನ್ ಮಾಡಬೇಕಾದ್ರೆ ಹೊರಗಡೆ ಬರುತ್ತೆ, ಪುನಃ ರಿಟರ್ನ್ ಅದ್ರ ಪಾಡಿಗೆ ಅದು ಹೋಗುತ್ತೆ, ನಿಮ್ಗಲ್ಲಿ ವಾಶ್ ಮಾಡ್ಬೇಕಾರೆಲ್ಲ ಫೀಲ್ ಆಗುತ್ತೆ ನಿಮಗೆ. ಸೊ ದಿಸ್ ಇಸ್ ಸೆಕೆಂಡ್ ಡಿಗ್ರಿ ಆರ್ ದಟ್ ಫೀಲಿಂಗ್ ಇಸ್ ಫೆಲ್ಟ್ ವೆನ್ ವಿ ಎಕ್ಸಾಮಿನ್, ಇಟ್ ಇಸ್ ಲಿಟಲ್ ಬಿಗರ್ ಇನ್ ಸೈಜ್. ಸೊ ರೆಕ್ಟಲ್ ಎಕ್ಸಾಮಿನೇಷನ್. ಥರ್ಡ್ ಡಿಗ್ರಿಯಲ್ಲಿ ಏನಾಗುತ್ತೆ ಅಂದರೆ, ನೀವಾಗ ಅದನ್ನು ದಬ್ತಿರೋ ಒಳಗಡೆಗೆ ಹೊರಗಡೆ ಬಂದುಬಿಟ್ಟಿರುತ್ತೆ, ಯು ಆರ್ ಪುಷಿಂಗ್ ಇಟ್ ಬ್ಯಾಕ್ ಇನ್ ಸೈಡ್. ಸೊ ದಿಸ್ ಇಸ್ ಥರ್ಡ್ ಡಿಗ್ರಿ. ಫೋರ್ತ್ ಡಿಗ್ರಿಯಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ದ್ರಾಕ್ಷಿ ಗೊಂಚಲು ಥರ ಬಂದುಬಿಟ್ಟಿರುತ್ತೆ. ಸೊ ದಿಸ್ ಇಸ್ ವೆನ್ ವಿ ಎಕ್ಸಾಮಿನ್. ಸೊ ಈ ಥರ ಕಂಡೀಷನಲ್ಲಿ ಪೇಷಂಟ್ ಬಂದಾಗ ಎಕ್ಸಾಮಿನ್ ಮಾಡಾಯಿತು, ನಮಗೆ ಗೊತ್ತಾಯಿತು ಯಾವ ಸ್ಟೇಟಲ್ಲಿದೆ. ದೆನ್ ವಿ ಆಸ್ಕ್ ಅದರ್ ಸಿಮ್ಟಮ್ಸ್. ನಿಮ್ಮ ಡೈಜೆಷನ್ ಹೇಗಿದೆ, ನಿಮ್ಮ ಬೌಲ್ ಮೂವ್ಮೆಂಟ್ಸ್ ಹೇಗಿದೆ, ಕಾನ್ಸ್ಟಿಪೇಟೆಡ್ ಇದೆಯಾ, ಅನ್ಸ್ಯಾಟಿಸ್ಫ್ಯಾಕ್ಟರಿ ಇದೆಯಾ, ಇಲ್ಲ ಡಯರಿಯಾ, ಡಿಸೆಂಟ್ರಿಗಳಾಗ್ತಾ ಇದೆಯಾ, ಎಸೋಸಿಯೇಟಿವ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅದನ್ನು ತಿಳ್ಕೊಳ್ತೀವಿ. ಅದಾದ ಮೇಲೆ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ.
ಡಯಾಬಿಟಿಸ್ ಇದ್ದರೆ ಡಯಾಬಿಟಿಕ್ ಟ್ರೀಟ್ಮೆಂಟಾ, ಇಲ್ಲ ಥೈರಾಯ್ಡಲ್ಲಿ ಇದ್ದೀರಾ, ಇಲ್ಲ ಕಿಡ್ನಿ ಇಶ್ಯೂಸ್ ಇದೆಯಾ, ಇಲ್ಲ ಬೇರೆ ಏನಾದ್ರು ಸ್ಕಿನ್ ಟ್ರೀಟ್ಮೆಂಟಲ್ಲಿ ಇದ್ದೀರಾ, ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಇದೆ, ಅರ್ಥ ಮಾಡ್ಕೊಳ್ತೀವಿ. ಮೆಡಿಕೇಷನ್ಸ್ ಆಲ್ಸೋ ವಿಲ್ ಹ್ಯಾಂಪರ್ ಯುವರ್ ಡೈಜೆಷನ್ ವಿಚ್ ಲೀಡ್ಸ್ ಟು ಕಾನ್ಸ್ಟಿಪೇಷನ್ ಆರ್ ಡಿಸೆಂಟ್ರಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ತೀವಿ ಮೆಡಿಕೇಷನಿಂದಾನಾ. ಸೊ ಅದಕ್ಕೊಂದು ಪ್ಲ್ಯಾನ್ ಆಫ್ ಟ್ರೀಟ್ಮೆಂಟ್. ದೆನ್ ಫ್ಯಾಮಿಲಿ ಹಿಸ್ಟ್ರಿ, ತಂದೆ ತಾಯಿ ಹತ್ರ ಅವರ ಹಿಸ್ಟ್ರಿಯಲ್ಲಿ ಕೇಳ್ತೀವಿ. ಬಿಕಾಸ್ ಫಿಸ್ಟುಲಾ ಇಸ್ ಹೆರಿಡಿಟ್ರಿ, ಪೈಲ್ಸ್ ಆಲ್ಸೋ ಇಸ್ ಹೆರಿಡಿಟ್ರಿ ಬಟ್ ಡಿಪೆಂಡ್ಸ್ ಆನ್ ಯುವರ್ ಡಯಟ್. ಫಿಶರ್ ಇಸ್ ಆಲ್ಸೋ ಆನ್ ಹೆರಿಡಿಟ್ರಿ, ಅಗೇನ್ ಡಿಪೆಂಡ್ಸ್ ಆನ್ ದ ವಾಲ್ಯೂಮ್ ಆಫ್ ದ ಸ್ಟೂಲ್ ಆ್ಯಂಡ್ ಕಾನ್ಸ್ಟಿಪೇಟೆಡ್ನೆಸ್ ಹೇಗಿದೆ, ನೀವು ಸ್ಟ್ರೈನ್ ಹೇಗೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಫಿಶರಲ್ಲಿ ಅನ್ಯಾಚುರಲ್ ಪ್ಯಾಟರ್ನ್ಸ್ ಆಫ್ ಸೆಕ್ಷುವಲ್ ಹ್ಯಾಬಿಟ್ಸ್ ಇರೋರಲ್ಲಿ ಫಿಶರ್ ಕಂಡೀಷನ್ಸು ಜಾಸ್ತಿ ಇದೆ. ಆ್ಯಂಡ್ ಅದು ಕಾಂಪ್ಲಿಕೇಶನ್ ಆಗಿ ಕೊಲೋನಲ್ ಅಲ್ಸರ್ವರೆಗೂ ಹೋಗುತ್ತೆ, ಇಟ್ ಲೀಡ್ಸ್ ಟು ಒನ್ ಕೊಲೋನಲ್ ಅಲ್ಸರ್. ಸೊ ಇದನ್ನೊಂದು ಹೇಳಬೇಕು ಅಂತ ಹೇಳಿದ್ದೆ. ಸೊ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ. ಅದಾದಮೇಲಿಂದ ನಿಮ್ಮ ದಿನಚರಿ ಕೇಳ್ತೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀವೇನೇನು ಮಾಡ್ತೀರಾ ಅಂತ ಕೇಳ್ತೀವಿ. ಸೊ ನಿಮ್ಮ ಲೈಫ್ ಸ್ಟೈಲ್ ಅರ್ಥ ಆಯಿತು. ಸೊ ಫಿಸಿಕಲ್ ಆ್ಯಕ್ಟಿವಿಟಿಗೆ ಏನಾರು ಅಡ್ವೈಸ್ ಇದ್ದರೆ ಕೊಡ್ತೀವಿ. ಸೊ ಡಯಟ್ರಿ ಪ್ಯಾಟರ್ನ್, ಬೆಳಗ್ಗೆ ಎದ್ದಾಗಿಂದ ಊಟ ಹೇಗೆ ಮಾಡ್ತೀರಾ, ಯಾವ ಥರ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಳ್ತೀವಿ. ಡಯಟ್ರಿ ಅಡ್ವೈಸಸ್ ಬೇಕಂತ ಹೇಳ್ತೀವಿ. ಸೊ ಫ್ರೂಟ್ಸು, ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಳ್ಳಿ, ನೀರು ಮಿನಿಮಮ್ 3 ಲೀಟ್ರ್ ತೊಗೊಳ್ಳಿ. ದಿಸ್ ಅ ಗೋಲ್ಡನ್ ರೂಲ್. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ದೀಸ್ ಆರ್ ದಿ ಫ್ಯೂ ಥಿಂಗ್ಸ್ ವಾಟ್ ಯು ನೀಡ್ ಟು ಫಾಲೋ. ಅದಾದಮೇಲೆ ಮನಸ್ಸಿನ ಕಡೆಗೆ ಹೋಗ್ತೀವಿ. ಮನಸ್ಸಲ್ಲಿ ಆತಂಕ, ಸ್ಟ್ರೈನ್ ಆದರೆ IBS ಅನ್ನೋದು ಉಂಟಾಗುತ್ತೆ. ಅದರಲ್ಲೂ ಕೂಡ ಬಬಲ್ ಇರ್ರೆಗ್ಯುಲಾರಿಟಿ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಅ ಕಾಸ್. ಸೊ ಮನಸ್ಸು ಬಗ್ಗೆನೂ ತಿಳ್ಕೊಳ್ತೀವಿ. ಹೆಣ್ಮಕ್ಳಲ್ಲಿ ಋತುಚಕ್ರದ ಡೀಟೇಲ್ಸ್, ಯಾಕಂದರೆ ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಅಪಿಯರ್ ಆಗೋಕ್ಕಿಂತ ಮುಂಚೆ ದೇ ಮೈಟ್ ಹ್ಯಾವ್ ಕಾನ್ಸ್ಟಿಪೇಷನ್ ಆರ್ ಲೂಸ್ ಮೋಷನ್, ಆರ್ ಅಪಿಯರ್ ಆದ ನಂತರ ನಿಲ್ಲಬೇಕಾದ್ರೂ ಆಗ್ಬೋದು. ಸೊ ಹಾರ್ಮೋನಲ್ ಕಂಡೀಷನ್ಸ್ ಏನಾರಿದೆಯಾ ಅಂತ ತಿಳ್ಕೊಳ್ತೀವಿ. ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗಳಿಂದ ಏನಾದರೂ ಪ್ರಾಬ್ಲಮ್ಗಳು ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಪ್ಲ್ಯಾನ್. ಸೊ ಉದ್ದಾಗಲೆಗಳನ್ನು ಲೆಕ್ಕ ಹಾಕಿ, ಸೊ ಅವರ ಕಂಡೀಷನನ್ನು ಅರ್ಥ ಮಾಡಿಕೊಂಡು ಎಷ್ಟು ವರ್ಷಗಳಿಂದ ಇದೆ ಎಲ್ಲ ಯಾವ ಥರ ಸಿವಿಯರ್ ಆಗಿದೆ ಅದನ್ನು ತಿಳ್ಕೊಂಡು ವಿ ಪ್ಲ್ಯಾನ್ ಅ ಟ್ರೀಟ್ಮೆಂಟ್ ದಟ್ ಇಸ್ ಕಾಲ್ಡ್ ಎಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇನ್ ಹೋಮಿಯೋ ಕೇರ್. ಓಕೆ ಡಾಕ್ಟರ್, ಇನ್ನು ಪೈಲ್ಸ್ ಸಮಸ್ಯೆಯನ್ನು ತಡೆಯೋದಕ್ಕೆ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್? ಇವಾಗ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನಮ್ಮ ಏನು ಅನುಕೂಲ, ನಮಗೆ ಹೇಗೆ ಕಂಫರ್ಟೇಬಲ್ ಆಗಿರಬೇಕು ಹಾಗೆ ನಾವು ನಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ, ಅಥವಾ ನಾವು ಅದನ್ನು ಅನುಕೂಲ ತಕ್ಕಂಗೆ ಮಾಡ್ಕೊಂಡಿದ್ದೀವಿ. ಟು ಅಚೀವ್ ಸಮಥಿಂಗ್ ವಿ ಹ್ಯಾವ್ ಡನ್ ಸಮ್ ಡಿವಿಯೇಷನ್ಸ್, ಫೈನ್. ಬಟ್ ಇಲ್ಲಿ ಏನಾಗಿದೆ ಅಂದರೆ ಈ ನಡುವೆ ಸೆಡೆಂಟ್ರಿ ವರ್ಕ್ ಸ್ಟೈಲು ಫೈನ್, ಸೆಡೆಂಟ್ರಿ ಲೈಫ್ ಸ್ಟೈಲ್. ನಾನು ಕೆಲಸ ಮಾಡಿ ಬಂದಿದ್ದೀನಿ, ನಾನು ಆರಾಮಾಗಿರ್ತೀನಿ ಅಂತ ಸೋಫಾ ಬೆಡ್ಡುನೆಲ್ಲನ ಅಂಟ್ಕೊಳೋದು ಪ್ರಾರಂಭ ಆಗಿದೆ. ಸೊ ಮತ್ತು ಇನ್ನೊಂದು ಏನಂದರೆ ಅಂಗೈಯಲ್ಲೇ ಎಲ್ಲ ಮಾಡುವಂಥದ್ದು. ಮೊದಲಾದರೂ ಅಂಗಡಿ ಓಡಾಡಿ ಏನೋ ಒಂದು ಎಕ್ಸಸೈಸ್ ಅಂತ ಹೇಳ್ತಿದ್ದು, ಇವಾಗ ಅದೂ ಮನೆಗೆ ಬರುತ್ತೆ, ಅಂಗೈಯಲ್ಲೇ ಎಲ್ಲ ಆಗೋಗಿದೆ. ಸೊ ದಿಸ್ ಇಸ್ ವೇರ್ ಯುವರ್ ಲೈಫ್ ಸ್ಟೈಲ್ ಇಸ್ ಸ್ಪಾಯ್ಲಿಂಗ್. ನಿಮ್ಮ ಕೆಲಸ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಬೇರೆ ಎಕ್ಸ್ಟ್ರಾ ಪೇಯ್ಡ್ ಲೈಫ್ ಸ್ಟೈಲ್ ಚೇಂಜಸ್ಗೆ ನೆಸಿಟಿ ಇಲ್ಲ. ದಟ್ಸ್ ವಾಟ್ ಐ ಫೀಲ್. ಸೊ ಇದರ ಜೊತೆಯಲ್ಲಿ ಸ್ವಲ್ಪ ಡಯಟ್ರಿ ರೆಸ್ಟ್ರಿಕ್ಷನ್ಸು, ಡಯಟ್ ವೈಸ್ ಕರೆಕ್ಟಾಗಿ ನಿಮ್ಮ ಫ್ಯಾಮಿಲಿ ಡಯಟ್ ಅಥವಾ ನಿಮ್ಮ ಹೌಸ್ ಓನ್ ಡಯಟಲ್ಲಿ ಹೇಗಿದೆ ಅದರ ಪ್ರಕಾರ ನೀವು ಫಾಲೋ ಮಾಡಿದ್ರೆ ಐ ಡೋಂಟ್ ಥಿಂಕ್ ಸೊ ಯು ಹ್ಯಾವ್ ಎನಿ ಇಶ್ಯೂಸ್ ಓವರ್ ಹಿಯರ್. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಇನ್ನು ಪೈಲ್ಸ್ ಸಮಸ್ಯೆ ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗೂ ಯಾರಲ್ಲಿ ಇದು ಹೆಚ್ಚು ಕಾಣಿಸ್ಕೊಳ್ಳುತ್ತೆ? ಮಕ್ಕಳಲ್ಲಿಯೂ ಕೂಡ ಏನಾದರೂ ಪೈಲ್ಸ್ ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಸಂಭವ ಇದೆಯಾ? ಎಸ್, ಮಕ್ಕಳಲ್ಲೂ ಕೂಡ ಪೈಲ್ಸ್ ಸಮಸ್ಯೆ ಕಾಣುವಂಥ ಸಂಭವ ಇದೆ. ಫಿಶರು ಕೂಡ ಇದೆ, ಫಿಸ್ಟುಲಾ ಕೂಡ ಇದೆ. ಸೊ ಹೆರಿಡಿಟ್ರಿ ಅಂತ ಹೇಳಿ ಮಾತಾಡಿದಾಗ ಮಕ್ಕಳಲ್ಲಿ ನಾವು ನೋಡಿದಾಗ ಸೊ ವಿ ಟೆಲ್ ಇಟ್ ಆಸ್ ಹೆರಿಡಿಟ್ರಿ ಅಂತ ಹೇಳಿಬಿಟ್ಟು. ಈಗ ಫಿಶರ್ ಇಸ್ ಅ ಕ್ವೈಟ್ ಕಾಮನ್ ಪ್ರಾಬ್ಲಮ್ ಮಕ್ಕಳಲ್ಲಿ. ಏನಾಗ್ತಾ ಇರುತ್ತೆ ಅಂದರೆ ಅವರ ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಅವರು ಹಾಲನ್ನು ಜಾಸ್ತಿ ಸೇವಿಸ್ತಾ ಇದ್ದಾಗ ಆ್ಯಂಡ್ ಅವರ ಊಟ ತಿಂಡಿ ಇವಾಗೆಲ್ಲ ಏನಂದರೆ ಏನು ನೋಡ್ತಾರೋ ಅದನ್ನೆಲ್ಲ ರುಚಿಸಬೇಕು ಅನ್ನೋದೊಂದು ಇರುತ್ತೆ. ಸೊ ಏನಾಗುತ್ತೆ ಇಲ್ಲಿ ಡಯಟ್ರಿ ಪ್ಯಾಟರ್ನ್ಸ್ ಎಲ್ಲ ಚೇಂಜ್ ಆದಾಗ ದಿ ಆರ್ ಸ್ಟೂಲ್ಸ್ ಬಿಕಮ್ಸ್ ವೆರಿ ಹಾರ್ಡ್. ಯಾಕಂದರೆ ಮಿಲ್ಕ್ ಇಸ್ ಒನ್ ಫ್ಯಾಕ್ಟರ್. ಸೆಕೆಂಡ್ ಇಸ್ ಕರೆಕ್ಟಾಗಿರುವಂಥ ಫುಡ್ ಪ್ಯಾಟರ್ನ್ಸ್ ತೊಗೊಳೋದಿಲ್ಲ ಅಲ್ಲಿ. ಸೊ ಅದರಿಂದ ಏನಾಗುತ್ತೆ ದ ಬ್ಯಾಲೆನ್ಸ್ ಬಿಟ್ವೀನ್ ದಿ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಸಿಗ್ಬೋದು, ಆರ್ಟಿಫಿಷಿಯಲಿ ಎಲ್ಲ ಮ್ಯಾನೇಜ್ ಮಾಡ್ತೀರಾ, ಬಟ್ ಅಲ್ಲಿ ಫೈಬರ್ಸ್ ಬೇಕು, ಅದು ಕರೆಕ್ಟಾಗಿರುವಂಥ ಸಪೋರ್ಟ್ ಬೇಕು ಅಂತ ಹೇಳಿದಾಗ ವೆನ್ ಇಟ್ ಮಿಸ್ಸಸ್ ಈ ಮಕ್ಕಳು ಸ್ಟ್ರೈನ್ ಮಾಡ್ತಾರೆ, ಕಾನ್ಸ್ಟಿಪೇಟೆಡ್ ಆಗುತ್ತೆ, ದೇ ಮೈಟ್ ಸ್ಕಿಪ್ ಡೇಸ್. ಇವನ್ ನಾವು ನೋಡಿದ್ದೀವಿ ಒಳ್ಳೆ ಈ ಶೀಪ್ ಡಂಗ್ ಅಂತ ಹೇಳ್ತೀವಿ ನಾವು, ಈ ಮೇಕೆ ಕುರಿಗಳು ಹೆಂಗೆ ಅವರು ಸ್ಟೂಲ್ಸನ್ನು ಪಾಸ್ ಮಾಡ್ತಾರೆ, ಚಿಕ್ಕ ಬಾಲ್ಗಳ ಥರ ಆ ಥರನೂ ಮಕ್ಕಳು ಪಾಸ್ ಮಾಡುವಂಥದ್ದಿದೆ. ಸೊ ಈ ಥರ ಇದ್ದಾಗ ಮತ್ತೆ ಸ್ಟ್ರೈನ್ ಮಾಡುವಂಥದ್ದು. ಸೊ ಆ ಥರ ಆದಾಗ ಏನಾಗುತ್ತೆ, ದೆರ್ ಇಸ್ ಅ ಕಂಡೀಷನ್. ಪೈಲ್ಸ್ ಒಂದೇ ಅಲ್ಲ, ಫಿಶರ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಬಟ್ ವರ್ಸ್ಟ್ ಥಿಂಗ್ ಅಂದರೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಆಗೋಗುತ್ತೆ ಮಕ್ಕಳಲ್ಲಿ. ಬಿಕಾಸ್ ಅದು ಇನ್ನೂ ಕರೆಕ್ಟಾಗಿ ಸ್ಟ್ರೆಂಥನ್ ಆಗಿರೋದಿಲ್ಲ. ಅಂಥ ಟೈಮಲ್ಲಿ ರೆಕ್ಟಲ್ ಪ್ರೊಲ್ಯಾಪ್ಸ್ ಆದರೆ ದಿಸ್ ಗೋಸ್ ಇನ್ ಟು ಸರ್ಜರಿ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಸೊ ಎಲ್ಲ ಕೊಡಿ, ಹಣ್ಣು ತರಕಾರಿ ಬೇಯಿಸಿರೋದನ್ನೆಲ್ಲ ಕೊಡಿ, ಹಸಿಕ್ಕಿಂತನೂ ಸ್ವಲ್ಪ ಬೇಯಿಸಿ ಸ್ವಲ್ಪ ಸ್ಟೀಮ್ಡ್ ಆಗಿರುವಂಥದ್ದನ್ನು ಕೊಡಿ. ಸ್ವಲ್ಪ ಅಗಿಯೋದಕ್ಕೂ ಈಸಿ ಆಗಲಿ, ಯಾಕಂದ್ರೆ ಹಲ್ಗಳೆಲ್ಲ ಕರೆಕ್ಟಾಗಿ ಫಾರ್ಮ್ ಆಗಿಲ್ಲ ಅಂಥದ್ರಲ್ಲಿ ನೋಡ್ಕೊಳ್ಳಿ. ಸೆಕೆಂಡ್ ಥಿಂಗ್,
ಏಜ್ ಗ್ರೂಪಲ್ಲಿ ಅಂತೇಳಿ ಹೋದಾಗ ಎಲ್ಲ ಏಜ್ ಗ್ರೂಪಲ್ಲೂ ಸಮಸ್ಯೆ ಇದೆ. ನಾರ್ಮಲ್ ಆಗಿ ಟೀನೇಜಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆ ಇದೆ, ಯಾಕಂದರೆ ಸೆಲೆಕ್ಟಿವ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹೊಟ್ಟೆನ ಅಲ್ಲಿ ಆಲ್ಟ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಬಲ್ ಫಾರ್ಮೇಷನ್ಸ್ ಪ್ರಾಬ್ಲಮ್ ಬರುತ್ತೆ. ದೆನ್ ವೆನ್ ದೇ ಸ್ಟಾರ್ಟ್ ಇನ್ ಟು ಅ ಜಾಬ್, ಈ ಅಡೋಲೆಸೆಂಟ್ ಜಾಬ್ ಸೀಕರ್ಸಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಅವರು ಒಂದು ಲೈಫ್ ಸ್ಟೈಲಲ್ಲಿ ವರ್ಕ್ ಪ್ಯಾಟರ್ನಿಗೆ ಜಂಪ್ ಆದಾಗ ದೇ ಲೂಸ್ ದಿಯರ್ ಓನ್ ಸೆಲ್ಫ್. ಸೊ ಇಲ್ಲಿ ಸಮಸ್ಯೆ ಬರುತ್ತೆ. ಸೊ ಡೈಜೆಷನ್ ಇಂಪೇರ್ ಆಗುತ್ತೆ, ಅಲ್ಲಿ ಬೌಲ್ ಇರ್ರೆಗ್ಯುಲಾರಿಟಿ ಸ್ಟಾರ್ಟ್ ಆಯಿತು. ಸೊ ಪೈಲ್ಸು, ಫಿಶರ್ ಆಗಿರ್ಬೋದು ಬರುವಂಥ ಸಾಧ್ಯತೆಗಳಿದೆ ಅಲ್ಲಿ. ಆಮೇಲೆ ವಯಸ್ಸಾದವರಲ್ಲಿ ಬಿಕಾಸ್ ಆಫ್ ಮೆಡಿಕೇಷನ್ ಆರ್ ಲ್ಯಾಕ್ಸಿಸಿಟಿ ಆ್ಯಂಡ್ ಡಿಕ್ರೀಸ್ಡ್ ಅಬ್ಸಾರ್ಪ್ಟಿವ್ ಕಂಡೀಷನ್ಸ್ ಆಗಿರೋದ್ರಿಂದ, ಆಮೇಲೆ ಸ್ಟೂಲ್ ಫಾರ್ಮೇಷನ್ ಕರೆಕ್ಟಾಗಿಲ್ಲದೆ ಇರೋದ್ರಿಂದ ಅವರಲ್ಲಿ ಪೈಲ್ಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಬ್ಯಾಡ್. ಬಟ್ ಇಲ್ಲಿ ಜೆಂಡರ್ ವೈಸ್ ಅಂತ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳಲ್ಲಿ ಪೈಲ್ಸಿನ ಸಮಸ್ಯೆಗಳು ಜಾಸ್ತಿ. ಬಟ್ ಏನಂದರೆ ಆದಷ್ಟು ಅವ್ರು ಹೇಳ್ಕೊಳೋದಿಲ್ಲ, ಮುಜುಗರದಲ್ಲಿ ಇರ್ತಾರೆ. ಸೀರಿಯಸ್ ಆದಾಗ ಓಡ್ ಬರ್ತಾರೆ. ಎನಿಮಿಕ್ ಆಗಿ ಫೇಂಟ್ ಆದಾಗ ಕಾಸನ್ನು ಏನೇನೋ ಹುಡುಕಾಡ್ತೀವಿ, ನೋಡಿದ್ರೆ ಪೈಲ್ಸ್ ಇರುತ್ತೆ ಅಲ್ಲಿ. ಸೊ ದೇ ಡೋಂಟ್ ಇವನ್ ಲೆಟ್ ಔಟ್. ಸೊ ಅದರಿಂದ ಮುಜುಗರ ಮಾಡ್ಕೊಳ್ಬೇಡಿ. ಸ್ಮಾಲೆಸ್ಟ್ ಇದ್ದಾಗ ಹೇಳಿ. ಯಾಕಂದರೆ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ದಿ ಸ್ಟೂಲ್ ಪಾಸಿಂಗ್ ಪ್ಯಾಟರ್ನ್. ಅಂದರೆ ಮೊದಲಿನ ಕಾಲದಲ್ಲೆಲ್ಲನೂ ಹೆಣ್ಮಕ್ಳು ರಾತ್ರಿ ಬೌಲ್ಸ್ ಪಾಸ್ ಮಾಡ್ತಾಯಿದ್ರು, ಗಂಡಸರೆಲ್ಲ ಬೆಳಗ್ಗೆ ತೋಟಕ್ಕೋ ಅಲ್ವಾ ಬೈಲ್ಗೆ ಹೋಗ್ತಾಯಿದ್ರು ಅನ್ನೋ ಮಾತಿತ್ತು. ಬಟ್ ಇವಾಗ ಅವೈಲಬಿಲಿಟಿ ಆಫ್ ಟಾಯ್ಲೆಟ್ಸ್ ಮನೆಯಲ್ಲೇ ಇದ್ದಾಗ ಡೋಂಟ್ ಸಿ ಇನ್ ಟು ಟೈಮ್. ನಿಮಗೆ ಒಂದು ಅರ್ಜ್ ಫೀಲ್ ಆದಾಗ ವಿಸಿಟ್ ದ ಟೈಮ್. ದಿನಕ್ಕೆ ಒಂದೇ ಸತಿ ಹೋಗಬೇಕು ಅನ್ನೋದೇನು ರೂಲ್ ಇಲ್ಲ ಅಲ್ಲಿ. ಸೊ ನಿಮಗೆ ಅರ್ಜು ಫೀಲ್ ಆದಾಗ ದಯವಿಟ್ಟು ಸ್ಟೂಲನ್ನು ಪಾಸ್ ಮಾಡಿ. ಮೇಲ್, ಫೀಮೇಲ್, ಮಕ್ಕಳು ಯಾರೇ ಇರ್ಬೋದು. ಸೊ ಟ್ರೈ ಟು ಪಾಸ್ ದಿ ಸ್ಟೂಲ್. ಸೊ ದಿಸ್ ಇಸ್ ಒನ್ ವೇ ಆಫ್ ಗೆಟಿಂಗ್ ರಿಡ್ ಆಫ್ ಯುವರ್ ಟಾಕ್ಸಿಸಿಟಿ. ಡೋಂಟ್ ವೆಯ್ಟ್ ಫಾರ್ ದಿ ಟೈಮ್. 6 ಗಂಟೆಗೆ ಹೋಗಬೇಕು, 9 ಗಂಟೆಗೆ ಹೋಗಬೇಕು ಅನ್ನೋದಿಲ್ಲ. ಸೊ ಅರ್ಜ್ ಇದ್ದಾಗ ಹೋಗಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಪ್ರೆಗ್ನೆನ್ಸಿಯಿಂದ ಏನಾಗುತ್ತೆ, ಅಬ್ಡಾಮಿನಲ್ ಗ್ರಿತ್ತು ವೆಯ್ಟ್ ಜಾಸ್ತಿ ಆದಾಗ ವಿ ಟೆಲ್ ಯು ಟು ಕಂಪಲ್ಲಿ ಗಿವ್ ಸಮ್ ಪ್ರೆಷರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಈ ಥರ ಟೈಮಲ್ಲಿ ರೆಕ್ಟಲ್ ಮಸಲ್ಸ್ಗಳ ಮೇಲೆಲ್ಲ ಪ್ರೆಷರ್ ಬಿದ್ದು ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಇಟ್ ವರ್ಸ್ಟ್. ಸೊ ದಟ್ ವಿಲ್ ರಿಕವರ್ ಬ್ಯಾಕ್. ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡೋದು. ಸೊ ಹೆಣ್ಣು ಮಕ್ಕಳಲ್ಲಿ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವೊಂದಿಷ್ಟು ಜನಕ್ಕೆ ಸ್ಟಾರ್ಟಿಂಗಲ್ಲೇ ಈ ಪೈಲ್ಸ್ ಸಮಸ್ಯೆ ಇದು ಅಂತ ಹೇಳಿ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ಗೊತ್ತಿದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ? ಇವಾಗ ಐಡೆಂಟಿಫಿಕೇಷನ್ ಪೈಲ್ಸ್ಗೆ ನಾವು ಸಿಂಪ್ಟಮ್ ಹೇಳಿದ್ದೀವಿ. ಅನ್ಸ್ಯಾಟಿಸ್ಫ್ಯಾಕ್ಟರಿ ಬವಲ್ಸ್ ಇದ್ದಾಗ ಒಂದ್ಸತಿ ಸೆಲ್ಫ್ ಎಕ್ಸಾಮಿನೇಷನ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ವಿಸಿಟ್ ದ ಡಾಕ್ಟರ್, ದೇ ವಿಲ್ ಟೆಲ್ ಯು. ಸೊ ದಿಸ್ ಇಸ್ ಒನ್ ವೇ ಗೆಟಿಂಗ್ ರಿಡ್ ಆಫ್ ಎನಿ ಕಾಂಪ್ಲಿಕೇಶನ್. ಸೊ ಇನಿಷಿಯಲ್ ಆಗಿ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿದಾಗ ಎಕ್ಸಾಮಿನೇಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಯು ವಿಲ್ ನಾಟ್ ಲೀಡ್ ಇನ್ ಟು ಪೈಲ್ಸ್. ಸೊ ಇಲ್ಲಿ ಪೈಲ್ಸಿಗೆ ಬಂದಾಗ ಫಸ್ಟ್ ಡಿಗ್ರಿ ಆಫ್ ಪೈಲಿಂದ ಸೆಕೆಂಡ್ಗೆ ಹೋದರೆ ಇಟ್ಸ್ ಅ ಕಾಂಪ್ಲಿಕೇಶನ್, ಸೆಕೆಂಡಿಂದ ಥರ್ಡಿಂದ ಫೋರ್ತ್ಗೆ ಹೋದರೆ ಇಟ್ಸ್ ಅ ಕಾಂಪ್ಲಿಕೇಶನ್. ಸೊ ವರ್ಸಿಂಗ್ ವಾಟ್ ಅಂತ ಹೇಳಿದ್ರೆ ವೆನ್ ಬ್ಲೀಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲೀಡ್ ನಿಲ್ಲೋದಿಲ್ಲ, ಯು ಹ್ಯಾವ್ ಟು ಗೋ ಇನ್ ಫಾರ್ ಅಸ್ ಎಮರ್ಜೆನ್ಸಿ ಆಗುತ್ತೆ ಇಲ್ಲಿ. ಸೊ ಫಿಶರ್ಸಲ್ಲಿ ಏನೋ ಗಾಯ ಆಗಿದೆ, ಏನೋ ಉರಿತಾ ಇದೆ. ಸಿಂಪ್ಟಮ್ ಎಷ್ಟು ಇರುತ್ತೆ ಅಂದರೆ ಮೋಷನ್ ಪಾಸ್ ಮಾಡಿದ್ಮೇಲಿಂದ ಇಚ್ಚಿಂಗ್ ಆ್ಯಂಡ್ ಬರ್ನಿಂಗ್ ಫೀಲಿಂಗ್ ಇರುತ್ತೆ. ಅಂದರೆ ಗಾಯನ ಕೆರ್ಕೊಂಡಾಗ ನಿಮ್ಗೆ ಹೇಗಿರುತ್ತೆ ಆ ಥರದ್ದೊಂದು ಸಿಂಪ್ಟಮ್ ನೀವು ನೋಡ್ತೀರಾ. ಆ ಥರದ್ದಿದ್ದಾಗ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಪೈಲ್ಸ್ಗಿಂತ ವರ್ಸ್ಟು, ಇಟ್ ಬಿಕಮ್ಸ್ ಇನ್ಫೆಕ್ಟೆಡ್ ಆ್ಯಂಡ್ ದ ಇನ್ಫೆಕ್ಷನ್ ಲೀಡ್ಸ್ ಇಂಟರ್ನಲ್. ಸೊ ಇಟ್ ಮೈಟ್ ರೀಚ್ ಇವನ್ ಯುವರ್ ಕೊಲೋನ್, ಅಂದರೆ ರೆಕ್ಟಮ್ಗಿಂತ ಮೇಲಿರೋ ಜಾಗದವರೆಗೂ ಹೋಗಿ ಅಲ್ಸರೇಷನ್ಸು, ಇರೋಷನ್ಸು ಫಾರ್ಮ್ ಆಗಿ ಇಟ್ ಮೈಟ್ ಲೀಡ್ ಅ ಕಂಡೀಷನ್ ಆಫ್ ಕ್ಯಾನ್ಸರಸ್ ಕಂಡೀಷನ್ಗೂ ಹೊರಗೂ ಹೋಗ್ಬೋದು. ಸೊ ದಿಸ್ ಇಸ್ ಬ್ಯಾಡ್. ಫಿಸ್ಟುಲಾದಲ್ಲಿ ಪಸ್ ಬರ್ತಾ ಇದೆ, ವಿಂಡ್ ಪಾಸ್ ಆಗ್ತಾ ಇದೆ, ಅಲ್ಲ ವೆಟ್ನೆಸ್ ಇದೆ ಅಂತ ಹೇಳಿದ್ರೆ ಗೆಟ್ ಇಟ್ ಎಕ್ಸಾಮಿನ್ಡ್ ಇಮಿಡಿಯೇಟ್ಲಿ ಆ್ಯಂಡ್ ಪ್ಲ್ಯಾನ್ ಯುವರ್ ಟ್ರೀಟ್ಮೆಂಟ್. ಇವಾಗ ಹೇಳಿದ್ರೆ ಎಷ್ಟೋ ಸತಿ ಚಿಕಿತ್ಸೆ ಮಾಡಿಕೊಂಡೆ ಡಾಕ್ಟ್ರೆ ಪುನಃ ಅಪಿಯರ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ರಂಧ್ರ ಇದ್ರೂ ದೇರ್ ಇಸ್ ಅ ಟೆಂಡೆನ್ಸಿ ಆಫ್ ಇನ್ನೊಂದು ಆಗೋದಕ್ಕೆ. ಸೊ ಇದಕ್ಕೆ ರೈಟ್ ಮೆಡಿಕೇಷನ್ ಇಸ್ ರಿಕ್ವೈರ್ಡ್, ಅ ಕಾನ್ಸ್ಟಿಟ್ಯೂಷನಲ್ ಪ್ಲಾನ್ ಆಫ್ ಟ್ರೀಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಕಿಡ್ನಿ ಸ್ಟೋನ್ಸಲ್ಲೂ ಅಷ್ಟೇ, ಒಂದು ಕಲ್ಲಿದೆ ಅಂದರೆ ಇನ್ನೊಂದು ಕಲ್ಲು ಆಗೋದು ಗ್ಯಾರಂಟಿ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ಲ್ಯಾನ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಮಾಡಬೇಕು. ಸೊ ಇಯರ್ ಆಲ್ಸೋ ದ ಪ್ಲಾನಿಂಗ್ ಆಫ್ ದ ಟ್ರೀಟ್ಮೆಂಟ್ ಗೋಸ್ ಆನ್. ಓಕೆ ಡಾಕ್ಟರ್, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪೈಲ್ಸ್ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್, ಫಿಷರ್ಸ್ ಅಂಡ್ ಫಿಸ್ತುಲಾದ ಕುರಿತು ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು. ಡಾಕ್ಟರ್ ಜೊತೆಗೆ ಮಾತನಾಡಿ, ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133
1800 10 81 212